ಇದು ಹೋಟೆಲ್ ಸ್ಟೈಲ್ ನ ಗ್ರೀನ್ ಮತ್ತು ಕೆಂಪು ಚಟ್ನಿ. ಇತ್ತೀಚೆಗೆ ಕಮೆಂಟ್ ಮತ್ತು ಡಿಎಂ ಮಾಡಿ ತುಂಬಾ ಜನ ಕೇಳ್ತಿದ್ದ ರೆಸಿಪಿ ಅಂದ್ರೆ ಅದು ಚಟ್ನಿ ರೆಸಿಪಿ. ಅದಕ್ಕೆ ಇವತ್ತು ಒಂದೇ ವಿಡಿಯೋದಲ್ಲಿ 2 ತರ ಚಟ್ನಿ ರೆಸಿಪಿನ ಶೇರ್ ಮಾಡ್ತಾ ಇದ್ದೀನಿ. ಗ್ರೀನ್ ಚಟ್ನಿ ಮಾಡೋದಕ್ಕೆ ಪ್ಯಾನ್ ಗೆ ಎಣ್ಣೆ, ಕಡಲೆಬೇಳೆ, ಉದ್ದಿನ ಬೇಳೆನ ಹಾಕಿ ಕಂದು ಬಣ್ಣ ಬರೋವರೆಗೂ ಹುರಿದು ತೆಗೆದಿಟ್ಕೊಳ್ಳಿ. ಅದೇ ಪ್ಯಾನ್ ಗೆ ಈರುಳ್ಳಿ, ಬೆಳ್ಳುಳ್ಳಿ, ಹಸಿಮೆಣಸಿನಕಾಯಿ, ಶುಂಠಿನ ಹಾಕಿ ಫ್ರೈ ಮಾಡಿ ಇವೆರಡರನ್ನು ಬಿಸಿ ಆರಿಸ್ಕೊಳ್ಳಿ. ಕೆಂಪು ಚಟ್ನಿ ಮಾಡೋದಕ್ಕೆ ಪ್ಯಾನ್ ಗೆ ಎಣ್ಣೆ ಹಾಕಿ ಕಡಲೆಬೇಳೆ, ಉದ್ದಿನ ಬೇಳೆ, ಗುಂಟೂರು ಬ್ಯಾಡಿಗೆ, ಕಟ್ ಮಾಡಿರೋ ಈರುಳ್ಳಿ, ಬೆಳ್ಳುಳ್ಳಿ, ಜೀರಿಗೆ, ಕಾಳುಮೆಣಸು ಜೊತೆಗೆ ಕಟ್ ಮಾಡಿರೋ ಟೊಮೆಟೊನ ಹಾಕಿ 1 ನಿಮಿಷ ಫ್ರೈ ಮಾಡ್ಕೊಳ್ಳಿ. ನಂತರ ಇದಕ್ಕೆ ಶುಂಠಿ, ಬೆಲ್ಲದ ಪುಡಿ, ತೆಂಗಿನಕಾಯಿ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದನ್ನ ಬಿಸಿ ಹಾರಿಸ್ಕೊಳ್ಳಿ. ಗ್ರೀನ್ ಚಟ್ನಿಗೆ ಹುರಿದಿದ್ದನ್ನ ಬಿಸಿ ಹಾರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ತೆಂಗಿನಕಾಯಿ, ಹುಣಸೆ ಹಣ್ಣು, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು ಜೊತೆಗೆ ನೀರನ್ನ ಸೇರಿಸಿ ರುಬ್ಬಿಟ್ಕೊಳ್ಳಿ. ಕೆಂಪು ಚಟ್ನಿಗೆ ಹುರ್ಕೊಂಡಿದ್ದನ್ನ ಬಿಸಿ ಹಾರಿಸ್ಕೊಂಡು ಮಿಕ್ಸಿ ಜಾರ್ಗೆ ಹಾಕಿ ಜೊತೆಗೆ ನೀರನ್ನ ಸೇರಿಸಿ ರುಬ್ಬಿಟ್ಕೊಳ್ಳಿ. ನಂತರ ಒಂದು ಪ್ಯಾನ್ ಗೆ ಎಣ್ಣೆ ಹಾಕಿ ಸಾಸಿವೆ, ಗುಂಟೂರು, ಕರಿಬೇವಿನ ಸೊಪ್ಪು, ಸ್ವಲ್ಪ ಇಂಗನ್ನ ಹಾಕಿ ಒಗ್ಗರಣೆ ಮಾಡ್ಕೊಂಡು ಈ ಒಗ್ಗರಣೆಯನ್ನ 2 ಚಟ್ನಿಗಳಿಗೂ ಹಾಕಿ ಮಿಕ್ಸ್ ಮಾಡ್ಕೊಂಡ್ರೆ ಗ್ರೀನ್ ಮತ್ತು ಕೆಂಪು ಚಟ್ನಿ ತಯಾರಾಗುತ್ತೆ. ಈ ಚಟ್ನಿಯನ್ನ ನೀವು ಅಕ್ಕಿ ರೊಟ್ಟಿ, ರಾಗಿ ರೊಟ್ಟಿ, ಚಪಾತಿ, ಇಡ್ಲಿ, ದೋಸೆ ಯಾವ್ದ್ರ ಜೊತೆ ತಿನ್ನೋದಕ್ಕೂ ತುಂಬಾನೇ ಚೆನ್ನಾಗಿರುತ್ತೆ. ಟ್ರೈ ಮಾಡಿ ನೋಡಿ.